ಕಾಪಾಡು ತಾಯಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ವಿರಾಮ ತನಕ ಸಾಕಷ್ಟು ಮಾತಾಡಿದ್ದಾರೆ ನೀಲಯ್ಯ, ನಿರಂಜನ ಆರಾಧ್ಯ ಮತ್ತು ನಟರಾಜ್ ಹುಡಿಯಾರ್ ಅವರು. ಹಾಗಾದರೆ ಇದರ ಮೂಲ ಉದ್ದೇಶಗಳೇನು, ಇದರ ಪರಿಣಾಮಗಳು ಒಟ್ಟಾರೆ ಏನಾಗಬಹುದು? ಬನ್ನಿ ನಟರಾಜ್ ಏನು ಹೇಳ್ತಾರೆ ಕೇಳೋಣ. ಈಗ ನನಗೆ ಅನಿಸೋದು ಈ ವಿಲೀನದ ಪ್ರಶ್ನೆ ಎಲ್ಲ ಬಿಟ್ಬಿಟ್ಟು 10-15 ಶಾಲೆಗಳನ್ನು ನಾವು 5 ಜನ ಇರಲಿ 10 ಜನ ಇರಲಿ ಒಂದು ಗುಂಪಾಗಿ ನಾವು ಇನ್ಮೇಲೆ ನೋಡಬೇಕು ಅಂತ ಕಾಣುತ್ತೆ. ಮತ್ತು ಇವನ್ನ ಹೋಬಳಿ ಮಟ್ಟದಲ್ಲೂ ಅಥವಾ ಈ 15 ಶಾಲೆಗಳಿಗೆ ಒಂದು ಮಾಡೆಲ್ ಶಾಲೆನ ತರಿತಾ ಹೋಗ್ಬೇಕು. ಮುಂಚೆ ನೀಲಯ್ಯನವರು ಹೇಳ್ತಾ ಇದ್ದಾರೆ ಒಂದು MLA ಕಾನ್ಸ್ಟಿಟ್ಯೂನ್ಸಿಗೆ ತರಿತಾ ಇದ್ದಾರೆ ಅಂತ, ಅದಾಗೋದಿಲ್ಲ. ಈಗ ತುಂಬ ದೊಡ್ಡದಾಯ್ತದು. ಈಗ ನಾವು ಯಾವುದನ್ನ ಸರ್ಕಾರಿ ಶಾಲೆ ಮತ್ತು ಪ್ರೈವೇಟ್ ಶಾಲೆ ಖಾಸಗಿ ಸ್ಪರ್ಧೆ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಸ್ಪರ್ಧೆಗೂ ಇಳಿದು ಬಿಡೋಣ. ಈಗ ಸ್ಪರ್ಧೆಗೂ ಇಳಿದು ಒಂದು ಮಾದರಿ ಶಾಲೆಯನ್ನು ಈ ಕ್ಲಸ್ಟರ್ ಆಫ್ ಸ್ಕೂಲ್ಸ್ಗೆ ಒಂದು ತೆಗೆಯೋಣ. 1 to 4 ನೀವು ಅತ್ಯಂತ ಒಳ್ಳೆ ವಿದ್ಯಾರ್ಥಿಗಳನ್ನ ಇಲ್ಲಿ ಕಳಿಸಿ. ಸೊ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ. ಈಗ ನವೋದಯ ಸ್ಕೂಲ್ಸು ಮೊರಾರ್ಜಿ ಸ್ಕೂಲ್ಸ್ ಎಲ್ಲ ಯಾವ ಮಾಡ್ತಾ ಇರೋ ಕೆಲಸ ಏನು? ಸೊ ನಾವು ಇದನ್ನು ಯಾತಕ್ಕೆ ಶುರು ಮಾಡಬಾರ್ದು ಅಂತ. ಈಗ ಕಾಮನ್ ಸ್ಕೂಲ್ ಅನಂತಮೂರ್ತಿ ಅವರು ಹೇಳ್ತಾ ಇದ್ದಾರಲ್ಲ, ಅದು ಅಸಾಧ್ಯ ಅಂತ ಕಾಣುತ್ತೆ ಈ ಸನ್ನಿವೇಶದಲ್ಲಿ. ಅಸಾಧ್ಯ. ಈಗ ಇವ್ರೇನು ಹೇಳ್ತಾ ಇದ್ದಾರೆ ಅನಂತಮೂರ್ತಿಯವರು, ಎಲ್ಲರೂ ಒಂದು ಶಾಲೆಗೆ ಕಳಿಸುವ ಸ್ಥಿತಿ ಬರಬೇಕು ಅಂತ. ಈಗ ಲಾಯರ್ ಮಗ, ಒಬ್ಬ ಡಾಕ್ಟರ್ ಮಗ, ಇವ್ರ ಮಗ. ನಾವು ಓದ್ತಾ ಇದ್ದ ಕಾಲದಲ್ಲಿ ಎಲ್ಲರೂ ಒಂದೇ ಸ್ಕೂಲ್ ಇತ್ತು, ಎಲ್ಲರೂ ಓದ್ತಾ ಇದ್ರು. ಸೊ ಬಹು ಬೆರೀತಾ ಇದ್ರು. ಈಗ ಸಾಧ್ಯತೆ ಇಲ್ಲದೆ ಇರೋದ್ರಿಂದ ನಾವು ಈ ಸ್ಕೂಲ್ಗಳನ್ನೇ ನಾವು ಉತ್ತಮಪಡಿಸಬೇಕು ಅಂತ ಕಾಣುತ್ತೆ. ಒಂದು ಟೀಚಿಂಗ್ ಲೆವೆಲ್ನ ಉತ್ತಮಪಡಿಸಬೇಕು, ಒಂದು ಹೊಸ ಮೆಥಡನ್ನು ನಾವು ಶುರು ಮಾಡಿ. ನಟರಾಜ್, ನಾನು ನಿಮಗೊಂದು ಕೇಳ್ತಾ ಇದ್ದೀನಿ, ನಾವು ಕೂಡ ಶಿಕ್ಷಕರು, ಶಿಕ್ಷಣ ತಜ್ಞರು, ಎಲ್ಲೋ ಒಂದು ಕಡೆ ನಾವು ಮಕ್ಕಳುಗಳಿಗೆ ಆರಂಭದಿಂದಲೇ ಸರಿಯಾಗಿ ನಾವು ವರ್ಗಗಳನ್ನು ಮಾಡೇ ತೋರಿಸ್ತಾ ಇದೀವಿ ನಾವು ಅಂತ. ಸೊ ನೀವಿಲ್ಲೇ ಓದಬೇಕು, ನಿಮಗೆ ಈ ಶಾಲೆನೇ ಗತಿ, ಸೊ ನಮಗೆ ಈ ಶಾಲೆ, ಸೊ ನಮ್ಮ ಶಿಕ್ಷಣ ಮಟ್ಟ ತುಂಬ ಉನ್ನತವಾಗಿದೆ ಅಂದರೆ ಈ ವ್ಯತ್ಯಾಸ ಅನ್ನುವಂಥದ್ದು, ಡಿಫ್ರೆನ್ಸ್ ಅನ್ನುವಂಥದ್ದು ಅಲ್ಲಿಂದ ಶುರುವಾಗುತ್ತೆ ನಮಗೆ ಆರಂಭದಿಂದ. ಇನ್ನೇನು ಸಮಾಜದಲ್ಲಿ ನಾವು ಒಳಿತನ್ನು ಕಾಣಲಿಕ್ಕೆ ಸಾಧ್ಯ? ಈಗ ಪೇರೆಂಟ್ಸು ಕಾಂಪಿಟೇಷನ್ಗೆ ಇಳಿದಿರೋದ್ರಿಂದ ಇದು ಅನಿವಾರ್ಯವಾಗಿ ಸೇರಿಸ್ತಾ ಇದ್ದಾರೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಈಗ ಸರ್ಕಾರಿ ಆಸ್ಪತ್ರೆ, ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಂತ ಯಾರೂ ತಳ್ಳೋಕ್ಕಾಗೋದಿಲ್ಲ ಇಫ್ ದೇರ್ ಇಸ್ ಎ ಬೆಟರ್ ನರ್ಸಿಂಗ್ ಹೋಮ್. ಹಿಂಗಾಗಿದೆ. ಇದನ್ನು ನಾವು ಅಪ್ಲಿಫ್ಟ್ ಮಾಡದೇ ಇದ್ದರೆ ಇದು ಸಾಧ್ಯ ಇಲ್ಲ. ನಾವು ಅದಕ್ಕೆ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಕಲಿಸಿ ಅಂತೆಲ್ಲ ಹಿಂದೆ ಚಳವಳಿ ಶುರು ಮಾಡಿದ್ವಿ. ಅದಕ್ಕೆ 3 ವರ್ಷ ತೊಗೊಂಡ್ರು. ಆ ಇಂಗ್ಲೀಷು ಕೂಡ ಸರಿಯಾಗಿ ಕಲಿಸ್ತಾ ಇಲ್ಲ. 1ನೇ ತರಗತಿಯಿಂದ ಇಂಗ್ಲೀಷನ್ನು ಕೂಡ ಸರಿಯಾಗಿ. ಈಗ ಸಬಲೀಕರಣಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಹಾಗಾದರೆ? ಅಲ್ಲಿ ಲ್ಯಾಬನ್ನು ಡೆವಲಪ್ ಮಾಡಿದ್ದೀವಿ ನಾವು ಮಿಡ್ಲ್ ಸ್ಕೂಲ್ ಟೈಮ್ನಲ್ಲಿ. ನೀವು ಹೇಳಿದ್ರಲ್ಲ, ವಿವಿಧ ಭಾಷೆ, ವಿವಿಧ ಶಿಸ್ತುಗಳನ್ನು ಕಲಿಸೋದಕ್ಕೆ ವಿವಿಧ ಟೀಚರ್ಸ್ ಬೇಕು ಅಂತ. ಅದೆಲ್ಲಿದೆ ನಮಗೆ? ನಮ್ಮ ಹತ್ರ ಫೋರ್ಸ್ ಇದೆಯಾ? ಕಳೆದ 10 ವರ್ಷಗಳಲ್ಲಿ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚಿನ ಅನುದಾನ ಬರ್ತಾ ಇರೋದು ನಿಜ ತಾನೆ? 10 ವರ್ಷ ಗ್ಲೋಬಲೈಸೇಷನ್ಗಿಂತ ಹಿಂದಿಗಿಂತ ಜಾಸ್ತಿ ಹಣ ಬರ್ತಾ ಇದೆ ಪ್ರೈಮರಿ ಎಜುಕೇಷನ್ಗೆ ಬಂದ ಮೇಲೆ ನಾವು ಅದನ್ನು ಏನು ಮಾಡ್ತಾ ಇದ್ದೀವಿ ಹಾಗಾದರೆ? ಈಗ ಏನು 5 ಜನ ಈ ತ್ಯಾಮಗೂಡ್ಲು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತ್ಯಾಮಗೂಡ್ಲಲ್ಲಿ 8 ಜನ ವಿದ್ಯಾರ್ಥಿಗಳಿದ್ರು ಒಂದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಅದನ್ನು ಇಂಗ್ಲೀಷ್ ಮಾಧ್ಯಮವಾಗಿ ಪರಿವರ್ತನೆ ಮಾಡೋ ಹೊತ್ತಿಗೆ ಈ ವರ್ಷ 50 ಜನ ಬಂದಿದ್ದಾರೆ. 2010ರಲ್ಲಿ 8 ಜನ ಇದ್ರು. 2011ಕ್ಕೆ ಇಂಗ್ಲಿಷ್ ಮಾಧ್ಯಮ ಬಿಡಿ, ಪರಿವರ್ತನೆ ಜಗದ ನಿಯಮ ಅಂದ್ರೆ ಸಮಾಜ ಸರಿಯಾಗಿ ಕೈ ಜೋಡಿಸ್ತಾ ಇದ್ದಾರೆ, ಸಮಾಜ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರೆ ಶೈಕ್ಷಣಿಕ ಗುಣಮಟ್ಟ ಇವತ್ತು ಅದೇ ದಕ್ಷಿಣ ಕನ್ನಡ, ಉಡುಪಿ ಏನಿದೆ, ಸಮಾಜ ಪೂರ್ಣ ಭಾಗವಹಿಸ್ತಾ ಇದೆ. ಈ ಕಡೆ ಸಮಾಜ ಭಾಗವಹಿಸ್ತಾ ಇದ್ದಾಗ ಈ ರೀತಿಯಾದ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಸಮಾಜನೇ ಜಾಗೃತಿ ಆಗಬೇಕು ಅಂತ. ಸಮಾಜದಿಂದಲೇ ಸರ್ಕಾರ ಅಲ್ವಾ? ಸರ್ಕಾರವನ್ನ ಸಮಾಜದಿಂದ ಬಂದಿರುವ ಸರ್ಕಾರ ಪ್ರತಿನಿಧಿಗಳಿಗಾದ್ರೂ ಒಂದಿಷ್ಟು ವಿವೇಚನೆ, ಒಂದಿಷ್ಟು ಬುದ್ಧಿ ಬೇಡವಾ? ಸರ್ಕಾರದ ಸೌಲಭ್ಯಗಳನ್ನು ಸರಿಯಾಗಿ ಸದುಪಯೋಗಪಡಿಸಬೇಕು. ಮತ್ತು ಸದುಪಯೋಗ ಆಗುವ ರೀತಿಯಲ್ಲಿ ನಾವು ಅದನ್ನು ಸರಿದಾರಿಗೆ ತರಬೇಕು ಅನ್ನೋ ಆಲೋಚನೆ ಇರಬೇಕಾದ್ದು ಸಮಾಜಕ್ಕೆ ಅಂತ ನನ್ನ ಅಭಿಪ್ರಾಯ. ಕೆಲವು ಮೂಲಭೂತವಾದ ಪ್ರಶ್ನೆಗಳನ್ನ ಎತ್ತುತ್ತಿದ್ದೀರಿ, ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಕಳೆದ 30 ವರ್ಷದಿಂದ ಶಾಲಾ ಶಿಕ್ಷಣದಲ್ಲಿ ಅಷ್ಟೇ ನಾನು ಕೆಲಸ ಮಾಡ್ತೇನೆ, ಬೇರೆ ಇನ್ಯಾವ ವಿಚಾರವನ್ನು ನೋಡಲ್ಲ. ನಾವು ಎಂಥ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಕೋಬೇಕಾಗಿತ್ತು ಅಂದರೆ, ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಸಂವಿಧಾನಕ್ಕೆ ಬದ್ಧವಾಗಿರ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಕೋಬೇಕು. ಸಂವಿಧಾನ ಹೇಳ್ತಕ್ಕಂಥದ್ದು ಯಾವಾಗಲೂ ಕೂಡ 3 ಅಂಶ. ಒಂದು ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ತಾರತಮ್ಯ ರಹಿತ ಅಂತ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯನ್ನು ನೀವು ತೆಗೆದುಕೊಂಡ್ರೆ ರಂಗನಾಥ್, 8 ವರ್ಗಗಳನ್ನು ನಾವು ಪ್ರಾರಂಭದಿಂದನೇ ಸೃಷ್ಟಿ ಮಾಡ್ತಿದ್ದೇವೆ. ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಸು, ICSE ಸ್ಕೂಲ್ಸು, CBSE ಸ್ಕೂಲ್ಸು, ಪ್ರೆಸ್ಟೀಜಿಯಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸು, ಛೋಟಾ ಮೋಟಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸು, ಅನುದಾನಿತ ಶಾಲೆಗಳು, ಸರ್ಕಾರಿ ಮತ್ತು ಸ್ಥಳೀಯ ಸರ್ಕಾರದ ಶಾಲೆಗಳು. ಸರ್ವ ಶಿಕ್ಷಾ ಅಭಿಯಾನ ಹೇಳಿದ್ರು ಗೆಳೆಯರು, ಅವರು ಇನ್ನೂ ಒಂದು ಮುಂದೆ ಹೇಗೆ ಇನ್ನೊಂದು ವರ್ಗವನ್ನು ಕ್ರಿಯೇಟ್ ಮಾಡಿದ್ರು, ಏನು ಎಜುಕೇಷನ್ ಗ್ಯಾರಂಟಿ ಸ್ಕೀಮ್ ಅಂತ. ಅಂದರೆ ನೀವು ನಿಮ್ಮ ಊರಲ್ಲಿ ಶಾಲೆ ಇಲ್ಲ ಅಂದರೆ 8ನೇ ಕ್ಲಾಸೋ ಅಥವಾ 10ನೇ ಕ್ಲಾಸೋ ಪಾಸ್ ಆಗಿರ್ತಕ್ಕಂಥ ಒಬ್ಬ ಗುರೂಜಿನ ಹುಡುಕಿ ನಾವು 1,000 ರೂಪಾಯಿ ಗುರುದಕ್ಷಿಣೆ ಕೊಡ್ತೇವೆ, ಅವ್ರು ನಿಮ್ಮ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಾನೆ ಅಂತ. ಅಂದರೆ ಇಡೀ ನೀವು ಶಿಕ್ಷಣ ವ್ಯವಸ್ಥೆಯನ್ನು 8 ವರ್ಗಗಳನ್ನಾಗಿ ವಿಭಜನೆ ಮಾಡ್ತಿದ್ದೀರಿ.
ಅಂದ್ರೆ ಈ ದೇಶನ 8 ಭಾಗಗಳಾಗಿ ನೀವು ವಿಭಜಿಸ್ತಾ ಇದ್ದೀರಿ. ಸೊ 90% ಯಾರು ಅತ್ಯಂತ ಕಡುಬಡವರು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾರೆ ಅವ್ರಿಗೆ 10% ಅವಕಾಶ, ಯಾರು 10% ಬಹಳ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದ್ತಿದ್ದಾರೆ ಅವ್ರಿಗೂ 90%. ಇನ್ನೂ ನೀವು ಸರ್ಕಾರಿ ಶಾಲೆ ಮುಚ್ಚಬಾರದು ಅಂತ ಹೇಳ್ತೀರಾ? ಹಾಗಾದ್ರೆ ಇದಕ್ಕೆಲ್ಲ ಯಾರು ಕಾರಣಕರ್ತರು? ಇದಕ್ಕೆಲ್ಲ ಮುಖ್ಯವಾಗಿ ಕಾರಣಕರ್ತರು ಇಷ್ಟು ವರ್ಷ ಈ ದೇಶವನ್ನ, ಈ ರಾಜ್ಯವನ್ನ ಆಳ್ಕೊಂಡು ಬಂದಂಥ ಆಳುವ ವರ್ಗ. ಅವ್ರಿಗೆ ಸಣ್ಣ ಒಂದು ಅರಿವು ಆಗದೆ ಇದ್ರೆ, ಅವ್ರಿಗೆ ಇದು ಆತ್ಮಾವಲೋಕನ ಆಗದೆ ಇದ್ರೆ, ಖಂಡಿತ ನೀವು ಏನೋ ಒಂದು ಟೈಟಲ್ ಕೊಟ್ಟಿದ್ದೀರಿ, ಆ ತಾಯಿನೇ ಕಾಪಾಡಬೇಕು. ಅವಾಗ ಮಾತ್ರ ಏನಾದ್ರೂ ಇದಕ್ಕೆ ಬಹಳಷ್ಟು ಬದಲಾವಣೆ ಈ ಸರ್ಕಾರದ ನಿರೀಕ್ಷೆ ಮಾಡಿದ್ವಿ ನಾವು. ಯಾಕಂದ್ರೆ ಆದ್ರೆ ಬಹುಶಃ ನಾನು ವಿಷಯದಿಂದ ಹೊರತಾಗಿ ಹೇಳ್ತಾ ಇದ್ದೀನಿ. ನಾನು ನಮ್ಮ ಮಿನಿಸ್ಟರ್ಗಳಿಗೆ ಎಷ್ಟರ ಮಟ್ಟಿಗೆ, ನಮ್ಮ ಮಂತ್ರಿಗಳಿಗೆ ಎಷ್ಟರ ಮಟ್ಟಿಗೆ ಈ ಆಂಗ್ಲ ಭಾಷೆಯ ಅರಿವಿದೆ ಅನ್ನೋದಕ್ಕೆ ನಾವು ಒಂದು ಅಭಿಯಾನ ಮಾಡಿದ್ವಿ. ನಾವು ಅವ್ರು ಮಾತಾಡಿದ ರೀತಿ ನೋಡಿದ್ರೆ ನಮಗೆಲ್ಲ ಒಂದು ಸಮಾಧಾನ ಆಗಿತ್ತು. ಪರವಾಗಿಲ್ಲಪ್ಪ, ಇವರೆಲ್ಲ ಕನ್ನಡ ಶಾಲೆಯಲ್ಲಿ ಓದಿ ಬಂದಿರುವಂಥವ್ರು, ಇನ್ನೂ ಆ ಸೊಗಡಿದೆ ಅನ್ನುವಂಥದ್ದು. ಆದರೆ ಅವರೇ ಇದಕ್ಕೆ ಕುತ್ತಿಗೆ ಹೆಚ್ಚಿಗೆ ಕೊಟ್ಟಿರುವಂಥದ್ದು. ಖಂಡಿತ. ಈಗ ನೋಡಿ, ಈಗ ನಮ್ಮ ಸಂಶೋಧನೆ ಏನು ಹೇಳುತ್ತೆ ಅಂದರೆ, ನೀವು ಪ್ರತಿ ಎಬಿಟೇಷನ್ ಅಥವಾ ಜನವಸತಿ ಪ್ರದೇಶದಲ್ಲಿ ಖಂಡಿತ ಚಿಕ್ಕ ಮಕ್ಕಳ ಶಾಲೆಯನ್ನು ಉಳಿಸ್ಕೊಳ್ಬೇಕು. ಅದನ್ನು ಮುಚ್ಚೋ ವಿಷಯ ಬರೋದೇ ಇಲ್ಲ. ಯಾಕೆಂದರೆ ಸಣ್ಣ 5 ವರ್ಷದ 6 ವರ್ಷದ ಮಕ್ಕಳು ಖಂಡಿತ ದೂರ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು ಅಂಗನವಾಡಿ ಈಗ ನಡೆಸ್ತೀರಿ, ಅದು ಯಾವ ರೀತಿ ಪೂರ್ವ ಪ್ರಾಥಮಿಕ ಶಿಕ್ಷಣ? ಮೂಲಭೂತ ಹಕ್ಕು ಹೇಳುತ್ತೆ ಪ್ರಕರಣ 11 ಕೆಳಗಡೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಲಿಕ್ಕೆ ಸರ್ಕಾರ ಎಲ್ಲ ಕ್ರಮಗಳನ್ನು ತೆಗೆದುಕೋಬೇಕು ಅಂತ. ನೀವೆಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಕೊಡ್ತೀರಿ? ಖಾಸಗಿ ಶಾಲೆಯವನು ಏನು ಮಾಡ್ತಾನೆ, ಆ ಮಗು 4ನೇ ವಯಸ್ಸಲ್ಲಿ ಇದ್ದಾಗಲೇ ಅವನ್ನ ಹಿಡಿದು ಬಿಡ್ತಾನೆ. ಸೊ 12ನೇ ವಯಸ್ಸವರೆಗೂ ಅವ್ನು ಇಟ್ಕೋತಾನೆ. ನೀವು ಸರ್ಕಾರ ಏನು ಮಾಡ್ತಿದ್ದೀರಿ? ನಿಮ್ಮ ಅಂಗನವಾಡಿ ಎಲ್ಲಿ ಇಂಟಿಗ್ರೇಟ್ ಮಾಡಿದ್ದೀರಿ ಪ್ರಾಥಮಿಕ ಶಿಕ್ಷಣದ ಜೊತೆ? ಈಗ ನಾನು ಇವರೇನು 21 ಹಳ್ಳಿಗಳು ಕೊಟ್ಟಿದ್ದಾರೆ, ವೈಯಕ್ತಿಕವಾಗಿ ಭೇಟಿ ಮಾಡಿ ನೋಡಿದಾಗ ಅಂಗನವಾಡಿ ಮಕ್ಕಳನ್ನ ಇದ್ರ ಜೊತೆ ಸೇರಿಸ್ಕೊಂಡು ನೀವು ಶಾಲೆ ನಡೆಸಿದ್ರೆ ಈ ಶಾಲೆ ಮುಚ್ಚೋ ಅವಶ್ಯಕತೆ ಬರೋದೇ ಇಲ್ಲ. ಮತ್ತೆ ಅದು ಒಂದು ಆತ್ಮಸ್ಥೈರ್ಯವನ್ನು ಕೊಡುತ್ತೆ ತಂದೆ ತಾಯಿಗಳಿಗೆ. ನಾವು ಕೆಲಸ ಮಾಡಿರ್ತಕ್ಕಂಥ ಬನ್ನಿಕುಪ್ಪೆ ಪಂಚಾಯತಿನಲ್ಲಿ ಅನೇಕ ಶಾಲೆಗಳು ಆಂಗ್ಲ ಮಾಧ್ಯಮದಿಂದ ಕನ್ನಡ ಶಾಲೆಗಳು ಹಿಂದಕ್ಕೆ ಬಂದಿದ್ದಾರೆ. ಆತ್ಮಸ್ಥೈರ್ಯ ತುಂಬ ಕೆಲಸ ಮಾಡಬೇಕು. ನೀವು ಆತ್ಮಸ್ಥೈರ್ಯ ತುಂಬ ಕೆಲಸ ಮಾಡೋದು ಬಿಟ್ಬಿಟ್ಟು ಮುಚ್ಚೋ ಕೆಲಸ ಮಾಡಿದ್ರೆ ಹೇಗೆ ಸರ್ಕಾರಿ ಶಾಲೆಗಳು ನಿಜವಾಗ್ಲೂ ಗುಣಮಟ್ಟವನ್ನು ತರ್ತವೆ? ಇದು ಮೂಲಭೂತವಾದಂಥ ಪ್ರಶ್ನೆ. ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಮತ್ತೊಂದು ವಿರಾಮದ ಬಳಿಕ ಚರ್ಚೆನ ಮುಂದುವರ್ಸೋಣ.